ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು KEA VAO 2026 ಸಿಲೆಬಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಇನ್ನೂ ಕೆಲವು ದಿನಗಳಿದೆ, ಹಲವು ದಿನಗಳು ಬಾಕಿ ಇದೆ. KEA VAO ಎಕ್ಸಾಮ್ಗೆ ಯಾವ ಸಿಲೆಬಸ್ ಕೊಟ್ಟಿದ್ದಾರೆ ಆ ಸಿಲೆಬಸ್ ಪ್ರಕಾರ ಹೋದರೆ 100% ಸೆಲೆಕ್ಟ್ ಆಗ್ಬೋದು. ಆ ಸಿಲೆಬಸ್ನೇ ಓದಿದ್ರೆ ಯಾವ ಥರ ಓದಬೇಕು ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋದರೆ ಆರಾಮಾಗಿ ನಾವು ಕ್ಲಿಯರ್ ಮಾಡ್ಕೊಬೋದು. ಏನೇನು ಓದಬೇಕು ಅಂತ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಇವಾಗ KEA VAO ಅಂದರೆ ಗ್ರಾಮಾಡಳಿತ ಅಧಿಕಾರಿ 2026 ಸಿಲೆಬಸ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರುತ್ತೆ. 2 ಪೇಪರ್ನ ನಾವು ಬರೀಬೇಕಾಗುತ್ತೆ. ಇದು ಮಾರ್ನಿಂಗ್ ಬರೀಬೇಕು. ಇದು ಈ ಮಧ್ಯಾಹ್ನದ ಮೇಲೆ ಪತ್ರಿಕೆ 2 ಬರೀಬೇಕಾಗ್ತದೆ. ಪತ್ರಿಕೆ 1 ಬಗ್ಗೆ ಸಂಪೂರ್ಣವಾಗಿ ನೋಡೋದಾದರೆ ಸಾಮಾನ್ಯ ಜ್ಞಾನ ಅಂದರೆ GK ಪೇಪರ್ ಆಗಿರ್ತದೆ. ಯಾವುದು ಪೇಪರ್ 1 GK ಪೇಪರು. ಎಷ್ಟು ಮಾರ್ಕ್ಸಿಗೆ ಸರ್ ಅಂದರೆ 100 ಮಾರ್ಕ್ಸ್ಗಳಿರುತ್ತದೆ. 100 ಮಾರ್ಕ್ಸ್ಗಿರುತ್ತೆ. ಯಾವುದು GK ಫಸ್ಟ್ ಪೇಪರು. ಇದರಲ್ಲಿ ಯಾವ್ಯಾವ ಸಿಲೆಬಸ್ ಬಂದಿದೆ ಅಂದರೆ ನೋಡಿ, ಪತ್ರಿಕೆ 1 ಪತ್ರಿಕೆ 2 ಏನು ಸರ್ ಅಂತ ಕೇಳಿದ್ರೆ, ಪತ್ರಿಕೆ 2 ನೋಡಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ 100 ಮಾರ್ಕ್ಸ್ಗೆ. ನೋಡಿ, ಎಲ್ಲ ಸೇರಿಸಿ 100 ಮಾರ್ಕ್ಸ್ಗೆ ಕೊಡ್ತಾನೆ. 100 ಮಾರ್ಕ್ಸ್ಗೆ ಕೊಡ್ತಾನೆ. ಯಾವುದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಟೋಟಲ್ 100 ಮಾರ್ಕ್ಸ್, 100 ಮಾರ್ಕ್ಸ್. ಇದರಲ್ಲಿ ಇದನ್ನು 40 ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು 40 ಮಾರ್ಕ್ಸ್ ಇದ್ದರೆ, ಕಂಪ್ಯೂಟರ್ ಜ್ಞಾನ 20 ಮಾರ್ಕ್ಸ್ ಇರುತ್ತೆ. ಸರಿ ಹಂಗೆ ಇತ್ತು. ಈ ಸರಿ ಏನಾದರೂ ಬದಲಾದರೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಮಾತ್ರ ಬದಲಾಗುತ್ತೆ, ಇಲ್ಲಾಂದರೆ ಸೇಮ್ ಅದೇ ಫಾರ್ಮೆಟೇ ಇರುತ್ತೆ. ನೋಡಿ, ಪತ್ರಿಕೆ 1ರಲ್ಲಿ ಯಾವ ಸಾಮಾನ್ಯ ಜ್ಞಾನ ಇದೆಯಲ್ಲ, ಇದರಲ್ಲಿ ಏನೇನು ಬರ್ತದೆ ಅಂತ ನೋಡೋದಾದರೆ ಯಾವ್ಯಾವ ಟಾಪಿಕ್, ಯಾವ್ಯಾವ ಸಿಲೆಬಸ್ ಬರ್ತದೆ ಅಂದರೆ ನೋಡಿ, ಇಲ್ಲಿ ಪ್ರಚಲಿತ ಘಟನೆಗಳು ಬರ್ತವೆ. ಕರೆಂಟ್ ಅಫೇರ್ಸ್. KEA ಅವರು ಮೊದಲು ಟಾರ್ಗೆಟ್ ಮಾಡೋದೇ ಏನು ಅಂದರೆ ಕರೆಂಟ್ ಅಫೇರ್ಸ್ ಜೊತೆ ಎಲ್ಲ ಹೋಲಿಕೆ ಮಾಡಿ ಕೇಳ್ತಾರೆ. ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ ಚೆನ್ನಾಗಿ ತಿಳ್ಕೊಬೇಕಾಗ್ತದೆ. ಇದು ಮೊದಲದು ಸಿಲೆಬಸ್ಸಲ್ಲಿ. ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದಬೇಕು. ನಂತರ ನೋಡಿ, ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಕೇಳ್ತಾನೆ. ನೈತಿಕತೆಯ ಬಗ್ಗೆ, ಮೌಲ್ಯಗಳ ಬಗ್ಗೆ ಈ ರೀತಿ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವನ್ನೇನು ನೋಡ್ಕೊಳಂಗಿಲ್ಲ, ಅಲ್ಲೇ ಹೋಗಿ ಸಾಲ್ವ್ ಮಾಡ್ಬೋದು ನನ್ನ ಪ್ರಕಾರ. ನಂತರ ನೋಡೋದಾದರೆ ಭಾರತ ಸಂವಿಧಾನ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತುಂಬಾ IC ಅಂತೀವಲ್ಲ, ಇದರ ಸಂವಿಧಾನದ ಸ್ವಲ್ಪ ವಿಧಿಗಳು ಇವನ್ನೆಲ್ಲ ಕ್ಲೀನಾಗಿ ನಾವು ನೋಡ್ಕೊಬೇಕಾಗ್ತದೆ. ಇದರಿಂದ ಇದೊಂದು ನಮ್ಮ ಸ್ಟ್ರೆಂತ್ ಮಾಡ್ಕೊಬೇಕು. ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವುದೇ ಕ್ವಶನ್ ಏನೇ ಕೇಳಿದ್ರು ನಾವು ಅದಕ್ಕೆ ಆನ್ಸರ್ ಮಾಡಿದ್ರೆ ಸ್ವಲ್ಪ ನಮಗೆ ಈಸಿ ಅನಿಸುತ್ತೆ. ಆರಾಮಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಇದು ಒಳ್ಳೆ ಜಾಗ. ಯಾವುದು ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಂತರ ನೋಡಿ, ಭಾರತದ ಇತಿಹಾಸ ವಿಶೇಷವಾಗಿ ಭಾರತದ ಇತಿಹಾಸನ ನೋಡ್ಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಇತಿಹಾಸ ತುಂಬಾ ಇಂಪಾರ್ಟೆಂಟು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅದು ಕರ್ನಾಟಕನ ಹಿಸ್ಟ್ರಿ. ಭಾರತದ ಸ್ವಲ್ಪ ಅಷ್ಟು ಡೀಪಾಗಿ ನೋಡ್ಕೊಳ್ಳಿಲ್ಲ ಅಂದರೂ ಕರ್ನಾಟಕದ್ದು ತುಂಬ ಡೀಪಾಗಿ ನೋಡ್ಕೊಬೇಕು. VAOಗೆ ಇವರು ತುಂಬ 2023 ಇದು ಕ್ವಶನ್ ಪೇಪರ್ ನೋಡಿ ಬೇಕಾರೆ ಕರ್ನಾಟಕ ಇತಿಹಾಸದ ಬಗ್ಗೆ ಯಾವ ರೀತಿ ಕೇಳಿದ್ದಾನೆ ಅಂತ ಸೇಮ್ ಅದೇ ರೀತಿ ವಿಭಿನ್ನವಾಗಿ ಕೇಳ್ತಾನೆ. ನಂತರ ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಸಂಬಂಧಿತ ವಿಷಯಗಳು ಅಂದರೆ ಇದು ಸೇಮ್ ಅಷ್ಟೇ. ಹಿಸ್ಟ್ರಿ ಹೆಂಗೋ ಇದು ಇಂಡಿಯನ್ ಜಿಯೋಗ್ರಫಿ ನೋಡ್ಕೊಬೇಕು. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ಕರ್ನಾಟಕನ್ ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟು. ಇದನ್ನು ಸ್ವಲ್ಪ ಡೆಪ್ತಾಗಿ ಓದಬೇಕು. ಯಾವುದು ಕರ್ನಾಟಕನೇ ಜಿಯೋಗ್ರಫಿ ಇಂಡಿಯಾದು ನೋಡ್ಕೊಬೇಕು, ಕರ್ನಾಟಕದ್ದು ನೋಡ್ಕೊಬೋದು. ಇದು ಸಿಲೆಬಸ್ಸು. ನಂತರ ಇನ್ನೊಂದು ಏನಪ್ಪ, ನಂತರ ನೋಡಿಲಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ. ನೋಡಿ, ಇದು ಎಕ್ಸಾಮೇ ಗ್ರಾಮಾಡಳಿತ ಅಧಿಕಾರಿ ಅಂತ ಇರೋದ್ರಿಂದ ನಮಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರಬೇಕಾಗ್ತದೆ. ಯಾಕಂದರೆ ಇದು ಆಡಳಿತಕ್ಕೆ ಸಂಬಂಧಿಸಿದ ಪೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಅದರ ಬಗ್ಗೆ ಗಮನ ಇರಬೇಕು. ಯಾವುದು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಬಗ್ಗೆ. ನಂತರ ಕರ್ನಾಟಕದ ಆರ್ಥಿಕತೆಯ ಬಗ್ಗೆ ತಿಳ್ಕೊಬೇಕು. ಇಂಡಿಯನ್ ಎಕಾನಮಿನೂ ತಿಳ್ಕೊಬೇಕು. ಬಟ್ ಕರ್ನಾಟಕ ಜಾಸ್ತಿ ಮೋಸ್ಟ್ ಫೋಕಸ್ಸು.
ನಂತರ ಗ್ರಾಮೀಣ ಅಭಿವೃದ್ಧಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗ್ತದೆ, ಇದ್ರ ಬಗ್ಗೆ ಓದಬೇಕು. ನಂತರ ನೋಡಿ ಸಾಮಾನ್ಯ ಜ್ಞಾನ ಪತ್ರಿಕೆ 1ರಲ್ಲಿ ಇನ್ನೊಂದಷ್ಟು ಪಂಚಾಯತ್ ರಾಜ್ಯ ವ್ಯವಸ್ಥೆಗಳು ನೋಡಿ ಏನಂದರೆ 73 ಮತ್ತು 74ನೇ ವಿಧಿ ತಿದ್ದುಪಡಿ ಇದೆಯಲ್ಲ, ತಿದ್ದುಪಡಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯಾಕಂದರೆ ಅದು ಪಂಚಾಯತ್ ರಾಜ್ಯ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ತಿದ್ದುಪಡಿ ಆಗಿರ್ತದೆ. ಇದ್ರ ಬಗ್ಗೆ ತುಂಬಾ ರಿಪೀಟ್ ಆಗೋ ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ತುಂಬಾ ಇದೆ. ಅದಕ್ಕೋಸ್ಕರ 73, 74ನೇ ತಿದ್ದುಪಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕಂಪ್ಲೀಟಾಗಿ ಓದಬೇಕಾಗ್ತದೆ. ನಂತರ ನೋಡಿ ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಇದರ ಬಗ್ಗೆ ಕೂಡ ತಿಳ್ಕೊಬೇಕಾಗ್ತದೆ. ಕರ್ನಾಟಕದ ಪರಿಸರ ನೋಡಿ, ಪರಿಸರ ಸಮಸ್ಯೆಗಳು ಇದು ಎನ್ವಿರಾನ್ಮೆಂಟ್ಗೆ ಸೇರ್ತದೆ. ಮತ್ತು ಏನೇನು ಅಭಿವೃದ್ಧಿ ಯೋಜನೆಗಳು, ಜಾಗೃತಿ ಮೂಡಿಸಲು ಇವೆಲ್ಲ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಬೇಕಾಗ್ತದೆ. ನೋಡಿ ಇಲ್ಲಿವರೆಗೂ ತಿಳ್ಕೊಂಡಿದ್ದು ಪತ್ರಿಕೆ 1 ಸಾಮಾನ್ಯ ಜ್ಞಾನ ಅಂದರೆ GKಯ ಪ್ರಶ್ನೆ ಪತ್ರಿಕೆಯ ಸಿಲೆಬಸ್ಸು ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ದು GKದು. ನೆಕ್ಸ್ಟ್ ಬನ್ನಿ ಕಮ್ಯುನಿಕೇಷನ್ ಪೇಪರ್ ಅಂತೀವಲ್ಲ, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಪೇಪರ್ 2, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀವಿ ಪತ್ರಿಕೆ 2 ಸಾಮಾನ್ಯ ಕನ್ನಡ. ಅದರಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಯಾವ ಸಿಲೆಬಸ್ ಇರ್ತದೆ ಅಂದರೆ ವ್ಯಾಕರಣ, ಸಂಧಿ, ಸಮಾಸ, ಲಿಂಗವಚನ, ಲಿಂಗ ಅಥವಾ ವಚನಗಳು, ವಿಭಕ್ತಿ ಪ್ರತ್ಯಯಗಳು ಮತ್ತು ಇನ್ನೊಂದೇನೆಂದರೆ ವಿರುದ್ಧಾರ್ಥಕ ಪದಗಳು, ಅನ್ವರ್ಥನಾಮಗಳು, ಇವುಗಳನ್ನು ಸ್ವಲ್ಪ ತಿಳ್ಕೊಬೇಕು. ದೇಶೀಯ ಪದಗಳು, ವಿದೇಶಿಯ ಪದಗಳು, ಆ ಪದಗಳನ್ನೆಲ್ಲ ಸ್ವಲ್ಪ ತಿಳ್ಕೊಂಡ್ರೆ ಕನ್ನಡದಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. ಸ್ಕೋರ್ ಮಾಡಿದ್ರೆ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಹೋಗ್ತದೆ, ಹೈ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸ್ಟ್ರಾಂಗು ವೀಕು ಎಲ್ಲ ನಾವೇ ಡಿವೈಡ್ ಮಾಡಿಕೊಂಡು ಸ್ಟ್ರಾಂಗಲ್ಲಿ ಆದಷ್ಟು ನಾವು ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ತಾನೆ ಹೋಗಬೇಕಾಗ್ತದೆ. ವೀಕಲ್ಲಿ ನಾವು ಯಾವ್ಯಾವ ವೀಕ್ ಸೆಕ್ಷನಲ್ಲಿ ಇರ್ತೀವಿ ನೋಡಿ, ಅದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋದರೂ ಸರೋಗುತ್ತೆ. ಯಾಕಂದರೆ ಇಲ್ಲಿ ಸ್ಟ್ರಾಂಗ್ ಆಗಿರೋದ್ರಲ್ಲಿ ಮಾರ್ಕ್ಸ್ ಬಂದರೆ, ವೀಕಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದ್ರೂ ಓಕೆ. ಅದಕ್ಕೋಸ್ಕರ ಸಂಪೂರ್ಣವಾದ ಸಿಲೆಬಸ್ನ ಓದಿ. ನಂತರ ನೋಡಿ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ ಇನ್ನೊಂದಷ್ಟು ಸಿಲೆಬಸ್ ಇದೆ. ಏನು ಅಂದರೆ ಪರ್ಯಾಯ ಪದಗಳು, ವಿರುದ್ಧಾರ್ಥಕ ಪದಗಳು, ಆವಲೆ ಹೇಳಿದ್ನಲ್ಲ, ಗಾದೆಗಳು, ನುಡಿಗಟ್ಟುಗಳು, ತತ್ಸಮ ತದ್ಭವಗಳು ನೋಡಿ, ಇವು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇವನ್ನು ನೋಡ್ಕೊಬೇಕು ನೀವು. ಪರ್ಯಾಯ ಪದಗಳು, ವಿರುದ್ಧಾರ್ಥಕ ಪದಗಳು, ಗಾದೆ, ನುಡಿಗಟ್ಟು, ತತ್ಸಮ ತದ್ಭವಗಳು ಇದಿಷ್ಟು ನೋಡ್ತಿದ್ದೀವಿ ಕನ್ನಡ, ಸಾಮಾನ್ಯ ಕನ್ನಡದ ಬಗ್ಗೆ ಸಿಲೆಬಸ್ಸು. ಮುಂದೆ ಇಂಗ್ಲೀಷ್ ನೋಡೋದಾದರೆ ಇಂಗ್ಲೀಷ್ ಸಾಮಾನ್ಯ, ಇಂಗ್ಲೀಷ್ ಗ್ರಾಮರ್, ವೊಕ್ಯಾಬ್ಯುಲರಿ, ಸಿನಾನಿಯಮ್ಸ್ ಮತ್ತು ಆ್ಯಂಟೋನಿಯಮ್ಸ್, ಸೆಂಟೆನ್ಸ್ ಕರೆಕ್ಷನ್ ಅಂದರೆ ಸೆಂಟೆನ್ಸ್ ತಪ್ಪು ಕೊಟ್ಟಿರ್ತಾರೆ, ಅದನ್ನು ಕರೆಕ್ಷನ್ ಮಾಡೋದು ಹೇಗೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಗ್ರಾಮರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಬೇಸಿಕ್ ಇಂಗ್ಲೀಷ್ ಸಾಕಾಗ್ತದೆ ನೋಡಿ. ಗ್ರಾಮರ್ ತುಂಬ ಇಂಪಾರ್ಟೆಂಟು. ಇದರಲ್ಲಿ ವೊಕ್ಯಾಬ್ಯುಲರಿ ಇಲ್ಲಿರೋ ಇಷ್ಟು ಓದ್ಕೊಂಡ್ಬಿಟ್ರೆ ಆರಾಮಾಗಿ ಇಂಗ್ಲೀಷ್ ವಿಭಾಗ ಇರ್ತೈತಲ್ಲ, ಆರಾಮಾಗಿ ಸ್ಕೋರ್ ಮಾಡಬಹುದು. ನಾವು ಓದೋದನ್ನೇ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ. ಬಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಸ್ವಲ್ಪ ವರ್ಕ್ ಮಾಡಿದ್ರೆ ಆರಾಮಾಗಿ ಈಸಿಲಿ ಮಾಡ್ಬೋದು. ನಂತರ ನೋಡೋದಾದರೆ ಕಂಪ್ಯೂಟರ್ ಜ್ಞಾನನೂ ಕೂಡ ಕೇಳ್ತಾರೆ. ಯಾವುದು ಕಮ್ಯುನಿಕೇಷನ್ ಪೇಪರ್ 2ನಲ್ಲಿ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಕೇಳ್ತಾರೆ ನೋಡಿ. ಏನು ಅಂದರೆ ಕಂಪ್ಯೂಟರ್ ಬೇಸಿಕ್ ಬಗ್ಗೆ ನಮಗೆ ಗೊತ್ತಿದ್ದರೆ ಸಾಕು. ಹಾರ್ಡ್ವೇರ್ಸು, ಸಾಫ್ಟ್ವೇರ್ ಬಗ್ಗೆ, ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ ಅಂದರೆ ಮೊಬೈಲ್ SEO ಬಗ್ಗೆನೂ ಕೇಳೋ ಚಾನ್ಸಸ್ ಇರುತ್ತೆ, ಅದನ್ನು ನೀವು ನೋಡ್ಕೊಬೇಕು. ಇಮೇಲ್ ಸೆಂಡ್ ಮಾಡೋದ್ರ ಬಗ್ಗೆ, ಇಮೇಲ್ ಸ್ಥಾಪನೆ ಈ ಥರ ಕೇಳಬಹುದು. ನಂತರ ಕೀಬೋರ್ಡ್ ಕಟ್ಸೇ ಜಾಸ್ತಿ ಕೇಳೋದು, ಕಾಪಿಗೇನು, ಸೇವ್ಗೇನು, ಈ ಥರನೇ ಹಲವಾರು ರೀತಿ ಕೇಳ್ತಾರೆ. ಅದಕ್ಕೋಸ್ಕರ ಇಷ್ಟು ಕಂಪ್ಯೂಟರ್ ಜ್ಞಾನದ ಸಿಲೆಬಸ್ ಆಗಿರ್ತದೆ. ಇಷ್ಟು ಓದ್ಕೊಂಡ್ರೆ ಆರಾಮಾಗಿ, ಅಂದರೆ ಸುಮ್ಮನೆ ಓದಿರಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಂಡು ಓದಿದರೆ ಆರಾಮಾಗಿ VAO 2026 ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.